ಬರ್ರಿ ದಿವಸ ಕರ್ನಾಟಕ ರಾಜ್ಯದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರು ನಮ್ಮ ಸಂಚಾರಿ ಕುರಿಗಾರರ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಖುದ್ದು ನಿಯಮಿತ ಸ್ಥಳದಲ್ಲಿ ಬಂದಿದ್ದಾರೆ. ನಮ್ಮ ಸಮಸ್ಯೆಗಳು ಏನಪ್ಪ ಅಂತಂದ್ರೆ, ನಮ್ಮ ಕುರಿಗಾರರ ಮೇಲೆ ಹಲ್ಲೆಗಳ ಪ್ರಕರಣಗಳು ಹೆಚ್ಚಾಗಿವೆ, ಮರಣಗಳಾಗಿದ್ದಾವೆ, ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರಗಳಾಗಿದ್ದಾವೆ, ಕುರಿ ಕಳ್ಳತನ ಪ್ರಕರಣಗಳಾಗಿದ್ದಾವೆ, ದರೋಡೆಗಳಾಗಿದ್ದಾವೆ ಮತ್ತು ಹೆಣ್ಣು ಮಕ್ಕಳಿಗೆ ಲೈಂಗಿಕ ಶೋಷಣೆಗಳು ಕೂಡ ಆದಂತಹ ಉದಾಹರಣೆಗಳನ್ನ ನಾನು ಕನಿಷ್ಠ 15 ವರ್ಷಗಳಿಂದ ಸಂಚಾರಿ ಕುರಿಗಾರರ ಒಂದು ಹೋರಾಟ, ಕುರಿಗಾರರ ಮತ್ತು ಸಂಚಾರಿ ಕುರಿಗಾರರ ಹೋರಾಟವನ್ನು ಸಮಗ್ರವಾಗಿ ನಿಮಗೆ ಅರ್ಪಿಸ್ತಾ ಇದ್ದೀನಿ. ಈಗ ಸಂಚಾರಿ ಕುರಿಗಾರರು ತಮ್ಮ ಔಷಧಗಳ ಬಗ್ಗೆ ಮತ್ತು ಕುರಿ ಮೇವಿನ ಬರಗಾಲದಲ್ಲಿ ಕುರಿ ಮೇವಿಂದು ಮತ್ತು ನೀರಿನ ಸಮಸ್ಯೆಗಳು ಬಹಳ ಇದೆ. ಈ ಸಮಸ್ಯೆಗಳನ್ನು ತುರ್ತಾಗಿ ನಾವು ನಿಭಾಯಿಸಬೇಕು ಮತ್ತು ಗೋಮಾಳಗಳು ಅತಿಕ್ರಮಣ ಆಗಿರುವುದರಿಂದ ನಮ್ಮ ಸಂಚಾರಿ ಕುರಿಗಾರರಿಗೆ ಮೇಯಿಸಲಿಕ್ಕೆ ಜಾಗಗಳು ಇಲ್ಲ. ಕೂಡಲೇ ಅವುಗಳನ್ನು ತೆರವುಗೊಳಿಸಿದರೆ ಕನಿಷ್ಠ ಏನೇ ಇಲ್ಲಪ್ಪ ಅಂತಂದ್ರೆ ನಾವು ಒಂದು 50% ಇಲ್ಲೇ ಕುರಿಗಾರರು ನಾವು ಬೇರೆ ಕಡೆ ಹೋಗದೆ ಇಲ್ಲೇ ಮೇಯಿಸಬಹುದು. ಇದು ಮುಖ್ಯವಾದಂತಹ ಸಮಸ್ಯೆಗಳು. ಇನ್ನೂ ಜಟಿಲವಾದ ಸಮಸ್ಯೆಗಳು ಏನಪ್ಪ ಅಂತಂದ್ರೆ, ಕುರಿಗಾರರ ನಿಖರವಾದಂತ ಒಂದು ಮಾಹಿತಿ, ಕುರಿಗೆ ಯಾವ ರೀತಿಯಾಗಿ ನಾವು ಕುರಿಗಳನ್ನ ಮೇಯಿಸ್ತಾರೆ ನೀವು ನೋಡಿರ್ಬೇಕು. ಅವ್ರು ಏನ್ ಕೇಳೋದಂದ್ರೆ ರಕ್ಷಣೆ ಕೇಳ್ತಾರೆ. ಹಲೋ, ರಕ್ಷಣೆ ಕೇಳ್ತಾರೆ. ಈಗ ನಾವು ದಾವಣಗೆರೆ SP ಜೊತೆ ಮಾತಾಡಿದಾಗ ಅವರು ನಮ್ಗೆ ಏನ್ ಹೇಳಿದ್ರು ಅಂದ್ರೆ, ಅವ್ರು ಎಲ್ಲೇ ಇದ್ರು ಅಲ್ಲಿ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಬಿಟ್ಟು ನಾವಿಷ್ಟು ದಿನ ಇಲ್ಲಿ ಇರ್ತೀವಿ ಅಂತ ಅವ್ರು ಯಾರೋ ಒಬ್ಬರು ನಾಯಕರು ಲೀಡರ್ ಬರ್ತಾರೆ ನಂಬರ್ ಕೊಟ್ಬಿಟ್ಟು ಹೋದ್ರೆ ನಾವು ಪ್ರತಿದಿನ ಒಂದು ಮೀಟ್ ಹಾಕ್ತೀವಿ ಮತ್ತು ಲೋಕಲ್ ಸ್ಟೇಷನ್ ಅವ್ರಿಗೆ ಹೇಳಿದ್ವಿ, ಅವ್ರಿಗೆ ಸಂಪೂರ್ಣವಾಗಿ ರಕ್ಷಣೆ ಕೊಡಿ ಅಂತ ಹೇಳಿದ್ವಿ. ಈಗ ನೀವು ಆ ಥರ ಒಂದು ಹೇಳಿ ಕೇಳಿಸ್ಕೊತಾ ಇದ್ದಾರೆ ನೀವು ಮಾತಾಡೋದನ್ನ. ಸರಿ ಮೇಡಮ್, ಅದು ಅವರು ಎಲ್ಲಿ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಬರ್ತದೆ ಮೇಡಮ್, ಅಲ್ಲಿ ಬರ್ಲಿ ಮೇಡಮ್, ಅದು ನಮ್ಮ ಜವಾಬ್ದಾರಿ ಮೇಡಮ್. ಅವ್ರಿಗೆ ಸಂಪೂರ್ಣ ರಕ್ಷಣೆ ಕೊಡ್ತೀವಿ ಮೇಡಮ್. ಬಂದು ನಮ್ಗೆ ಗಮನಕ್ಕೆ ಇರ್ಲಿ ಮೇಡಮ್, ಇಂಥ ಕಡೆ ಇರ್ತೀವಿ ಅಂತ. ಅದು ಒಂದು SP ಅವರಿಂದ ಒಂದು ಆಕ್ಚುಲಿ ಯಾಕಂತಂದ್ರೆ ಒಂದು ಎಲ್ಲ ನಮ್ಗೆ ಎಷ್ಟು ಸ್ಟೇಷನ್ ಬರ್ತಾವ್ರಿ ಬಿಜಾಪುರ? 28 ಪೊಲೀಸ್ ಸ್ಟೇಷನ್ಗೂ ನೀವು ಎಲ್ಲರಿಗೂ ಲಿಖಿತ ರೂಪದಲ್ಲಿ ಒಂದು ಇನ್ಫಾರ್ಮೇಶನ್ ಕಳಿಸ್ಬಿಡಿ. ಅದು ಬೆಸ್ಟ್ ಆಗ್ತದೆ. ಯಾಕಂತಂದ್ರೆ ಪ್ರತಿ ಸಲ ನಾವು ಕಾಲ್ ಮಾಡೋಕ್ಕಾಗೋದಿಲ್ಲ, ಹೇಳಕ್ಕಾಗಲ್ಲ. ನೀವು ಅಲ್ಲಿಂದ ಈ ತರ ಸಂಚಾರಿ ಕುರಿಗಾಯಿಗಳು ಬಂದಾಗ ಅವ್ರಿಗೆ ಸಂಪೂರ್ಣವಾದಂತ ರಕ್ಷಣೆ ಕೊಟ್ಟು ಅವ್ರಿಗೆ ಒಂದು ಒಂದು ಕಾನ್ಫಿಡೆನ್ಸ್ ಅದನ್ನ ಕೊಡುವಂತ, ಮತ್ತೆ ಅವ್ರು ಬಂದಲ್ಲಿ ನಾವು ಇಂಥ ಕಡೆ ಇದ್ದೀವಿ ಅಂತಂದ್ರೆ ಬೀಟ್ ಪೊಲೀಸ್ ಹಾಕ್ತೀವಿ ಒಂದ್ ದಿನಕ್ಕೆ ಒಂದ್ಸಲ. ಸರಿನಾ? ಎರಡನೇದು, ತಮ್ಮ ಹೇಳ್ದ ನಮ್ಮ ಮಕ್ಕಳಿಗೆ ಶಿಕ್ಷಣ ಬೇಕಂತ. ನಮ್ಮ ಸೋಷಿಯಲ್ ವೆಲ್ಫೇರ್ ಯಾರಿದ್ದೀರಿ? ಯಾರು ಅಧಿಕಾರಿ ಬಂದಿರ್ರಿ? ನಮ್ದು ರಿಸರ್ವೇಶನ್ ಇರಲ್ರಿ. ಅಲೆಮಾರಿ ಕುರಿಗಾಯಿಗಳ ಬಗ್ಗೆ ಮಾತಾಡೋದ್ರಿ, ರಿಸರ್ವೇಶನ್ ಬರ್ರಿ ನೀವು ನೋಡ್ರಿ. ನಿಮ್ಮ ಅಧಿಕಾರಿಗಳ ನಂಬರು, ನಿಮ್ಮ ಅಧಿಕಾರಿ ಹೆಸರು ನೀವೆಲ್ಲರೂ ಬರ್ಕೋಬೇಕ್ರಿ, ನೆನ್ಪಿಟ್ಬಿಟ್ರಿ. ಮಾಡ್ಕೋತೀರಿ? ಹಾ ನೋಡ್ರಿ, ನಮ್ಮ ಮಕ್ಕಳಿಗೆ ಎಕ್ಸಾಮ್ ಇರಲ್ರಿ ಅಂದ್ರೆ ಪರೀಕ್ಷೆ ಬರೆಯಕಲ್ರು ಹಾಸ್ಟೆಲ್ಗೆ ಸೇರ್ಸಕ್ಕೆ. ಪರೀಕ್ಷೆ ಎಕ್ಸಾಮ್ ಇಲ್ಲ ಅಂತ ಮಜಾ ಮಾಡ್ಬಿಡ್ಬೇಡ್ರಿ, ಆಮೇಲೆ ಎಕ್ಸಾಮ್ ಬರದೆ ಪಾಸ್ ಆಗ್ಬೇಕು ನೀವು. ನಮ್ಮ ಮಕ್ಕಳನ್ನ ನೀವೆಲ್ಲ ಕುರಿ ಹೊಡ್ಕೊಂಡು ಹೋಗ್ತೀರಾ, ನೀವು ಮಕ್ಕಳಿಗೆ ಓದ್ಸಕ್ ಆಗೋದಿಲ್ಲ. ನಮ್ಗೆ ಎಷ್ಟು % ಅಡ್ಮಿಷನ್ ಮಾಡಿಸ್ಬೋದ್ರಿ? ಅಣ್ಣಾರಿಗೆ ಜಾಗ ಬೇಡ್ರಿ. ನಾನು ಅವ್ರಿಗೆ ಕರೆಕ್ಟ್ ಹೇಳಿದ್ರೆ ಸುಜಿತ್ ಮೇಡಮ್ ಕೆಳಗಡೆ. ನಮ್ಮ ಮಕ್ಕಳಿಗೆ
ಏ ಆಡೋ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡ್ರವ ಆ ಕಡೆ ಪ್ಲೀಸ್. ಅವಕ್ಕೇನಾರು ತಿನ್ಸ್ಕೊಂಬರ್ರಿ. ಒಟ್ಟಿಗೆ ಸ್ವತಃ ಏನೈತಿ ತಾವು ಜನರ ಮಧ್ಯೆ ಹೋಗಿ ಸಮಸ್ಯೆಗಳನ್ನ ಅಳಿಸಿದ್ರಿ, ಏನ್ ಅನಿಸ್ತಾ ಇದೆ? ಬಹಳ ಬೇಜಾರಾಗ್ತಾ ಇದೆ. ಯಾಕಂದ್ರೆ ಈ ದೊಡ್ಡಿಲಿರುವಂತ ಜನ ಆ ಬಾವಿ ನೋಡಿದ್ರಲ್ಲ, ಅವ್ರು ತೋರಿಸಿದ್ದು ಹುಳಗಳು, ಗಲೀಜು, ಚಪ್ಪಲಿಗಳು ನಾರ್ತಾ ಇರುವಂತ ಆ ನೀರನ್ನೇ ತೆಗೆದು ದಿನ ಅದನ್ನ ಬಿಸಿ ನೀರು ಮಾಡ್ಕೊಂಡು ಅವನ್ನ ಶೋಚ್ಕೊಂಡು ಕುಡಿತಾ ಇದಾರಂತೆ. ಪ್ರತಿದಿನ ಮಕ್ಕಳನ್ನ ದವಾಖಾನೆಗೆ ತಗೊಂಡು ಹೋಗೋದೇ ಆಗೈತೆ ಅಂತ ಹೇಳ್ತಾರೆ. ಯಾರೋ ಗಾಡಿ ಇರೋರು, ಮನೇಲಿ ಗಂಡಸ್ರು ಇರೋರು ಇಲ್ಲಿಂದ 4 ಕಿಲೋಮೀಟರ್ ಹೋಗಿ ನೀರ್ ತಗೊಂಡ್ಬರ್ತಾರಂತೆ. ಇವ್ರ ಗಂಡದೀರೆಲ್ಲ ಪಾಪ ಕುರಿ ಹೊಡ್ಕೊಂಡು ಊರ್ ಸುತ್ತಕ್ ಹೋಗ್ತಾರ್ರಿ. ಇವ್ರಿಗೆ ಆ ನೀರೇ ಗತಿ. ಅಂತ ದುಸ್ಥಿತಿಯಲ್ಲಿ ಇರೋದು ನೋಡಿ ನನಗ್ ಬಹಳ ಶಾಕ್ ಆಯ್ತ್ರಿ. ಆಮೇಲೆ ಇಲ್ಲಿ KEB ಏನು ಇವ್ರದ್ದು ಕಂಬಗಳು ಹಾಕಿದಾರಲ್ರಿ, ದೊಡ್ಡ ದೊಡ್ಡ ವಯರ್ ಇರ್ತಾವ್ರಿ, ಅವೆಲ್ಲ ಕೆಳಗ್ ಹಂಗೆ ಕಟ್ಟಾಗಿ ಅವೇ ಉರ್ಕೊಳ್ತಾ ಇರ್ತಾವಂತೆ. ಅವರು ಮಕ್ಕಳೆಲ್ಲ ಸಖತ್ ಭಯಭೀತರಾಗಿದ್ದಾರೆ. ಯಾರು ಸಿಕ್ಕಾಕೊಂಡ್ರೆ ಹಂಗೆ ಸತ್ತೋಗ್ತಾರೆ. ಈ ಜನರಿಗೆ ಯಾವ್ದು ಮಾಹಿತಿ ಇಲ್ರಿ, ಯಾವ್ದು ಇವ್ರು ಹೇಳೋ ಪ್ರಕಾರ ಇಲ್ಲಿ ಇವರು ಈಗ 46 ದೊಡ್ಡಿ ಏನೋ ಇದಾವೆ, ಇಲ್ಲಿ ಒಂದ್ 4 ದೊಡ್ಡಿ ಜನ ಬಂದಿದ್ದಾರೆ. ಅವ್ರು ಹೇಳೋ ಪ್ರಕಾರ ಯಾವ ಡಾಕ್ಟರ್ಗಳು ಬರೋದಿಲ್ಲ. ಆ ಲಸಿಕೆಗಳು 100 ಕುರಿಗಳಿದಾವೆ, ಅವಕ್ಕೆ ಲಸಿಕೆಗಳು ಗೊತ್ತಿಲ್ಲ. ಜನ ನನಗೆ ಕೇಳ್ತಾ ಇದ್ದಾರೆ, ಮೇಡಮ್ ನಮ್ ಕುರಿ ಸತ್ರ ಎಲ್ಲಿಂದ ರೊಕ್ಕ ಇಸ್ಕೋಬೇಕು ಅಂತ. ಇಟ್ಟು ಮುಗ್ಧತೆ ಹೆಂಗೈತ್ರಿ, ಇಟ್ಟು ಜನರು ಹಿಂಗಿದ್ದಾರೆ, ಯಾಕೆ ಇವ್ರಿಗೆ ಅವೇರ್ನೆಸ್ ಮೂಡಿಸಿಲ್ಲ? ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ತಕ್ಷಣ ಅಂತೂ ಆಗಲ್ಲ ಮೇಡಮ್. ಅಲ್ಲ, ಆಗುತ್ತೆ ಅಷ್ಟು ಕೈಲಿ. ಆಮೇಲೆ ಎಲ್ಲ ನೀವು ನೋಡಿರ್ಬೇಕು. ನಾನು ಆಮೇಲೆ ಮಕ್ಕಳದು ಯಾರು ಹಾಸ್ಟೆಲ್ ನಲ್ಲಿ ಇಲ್ಲ, ಮಕ್ಕಳಿಗೆ ಇಲ್ಲಿರೋ ಯಾವಕ್ಕೂ ಹಾಸ್ಟೆಲ್ ನಲ್ಲಿ ಅವಕಾಶ ಸಿಕ್ಕಿಲ್ಲ. ಇವರು ಟ್ರೈ ಮಾಡಿದ್ದಾರೆ, ಆದ್ರೆ ಇವತ್ತು ಶಾಲೆಗಳು ಕಡಿಮೆ ಇರೋದ್ರಿಂದ ಇಂಥ ಮಕ್ಕಳಿಗೆ ಅವಕಾಶ ಸಿಗ್ತಾ ಇಲ್ಲ. ಆಕ್ಚುಲಿ ಇವ್ರಿಗೆ 10% ರಿಸರ್ವೇಶನ್ ಇದೆ. ಅಂದ್ರೆ ಇವರೇ ಅಂತಲ್ರಿ, ಎಲ್ಲ ಅಲೆಮಾರಿ ಸಮುದಾಯದಾಗ ಇವರು ಬರ್ತಾರ್ರಿ. ಅಂದ್ರೆ 5 ಬರ್ತಾವಂತೆ ಸೀಟ್ 50ನಾಗ, 5ರೊಳಗೆ ಇವರೆಲ್ಲ ಹಂಚ್ಕೋಬೇಕ್ರಿ. ಹಂಗಾಗಿ ಇವ್ರಿಗೆ ಅವಕಾಶನೂ ಇಲ್ರಿ. ಇವರು ಬೇರೆ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇದ್ರೆ ಅವ್ರಿಗೆ ಅಲ್ಲಿನೂ ಸಹ ಪ್ರತಿ ವರ್ಷಕ್ಕೆ ಇಷ್ಟು ದುಡ್ಡು ಅಂತ ಹಾಕ್ತಾರೆ. ಏನಕ್ಕಂದ್ರೆ ಮಕ್ಕಳನ್ನ ಓದಿಸ್ಲಿ, ಎಲ್ಲೋ ಕರ್ಕೊಂಡು ಹೋಗೋದ್ ಬೇಡ, ತಿಂಗಳಿಗೆ 200 ರೂಪಾಯಿ ಕೊಟ್ರೆ ಅವ್ರಿಗೆ ಏನಕ್ಕೂ ಸಹಾಯ ಆಗತ್ತೆ ಅಂತ ಹೇಳಿ 1ರಿಂದ 7ನೇ ಕ್ಲಾಸ್ವರೆಗೂ ಪ್ರತಿ ತಿಂಗಳ 700 ರೂಪಾಯಿ ಹಾಕ್ತಾರ್ರಿ. ಅಲ್ಲ ಸಾರಿ 200 ರೂಪಾಯಿ ರೀ. 10 ತಿಂಗಳಿಗೆ ಹಾಕ್ತಾರ್ರಿ, ಅದು 2000. 8ರಿಂದ 10ಕ್ಕೆ 4000 ಹಾಕ್ತಾರ್ರಿ. ಹಂಗೆ ಕಾಲೇಜ್ಗೆ ಹೋದ್ರೆ ಆ ಮಕ್ಕಳಿಗೊಂದು, ಪ್ರೊಫೆಷನ್ಗೆ ಹೋದ್ರೆ ಆ ಮಕ್ಳಿಗೆ, ಇವ್ರಿಗೆ ಏನೋ ಗೊತ್ತಿಲ್ರಿ. ಅದು ಬಹಳ ನೋವಾಗಿದೆ ರೀ ನನಗೆ. ಆಮೇಲೆ ಬಸ್ಗಳಿಲ್ರಿ, ಅಂಗನವಾಡಿಗಳಲ್ಲಿ 9 ತಿಂಗಳು ಇದು ಏನು ಫುಡ್ ಇಲ್ಲಂತ್ರಿ. ಆಮೇಲೆ ಮಕ್ಕಳೆಲ್ಲ ಆಚೆನೆ ಇರ್ತಾರಂತೆ. ಇವತ್ತು ಹೇಳ್ತಾ ಇದ್ಲು ತಾಯಿ, ನಾನೇ ಹೋಗಿ ಬೀಗ ಜಡ್ದಿದ್ರಂತೆ ಅಂಗನವಾಡಿಗೆ. ಇವತ್ತು ನಾನು ನೋಡಿದ್ದು 4ನೇ ಅಂಗನವಾಡಿ. ಒಂದ್ ಅಂಗನವಾಡಿ ನಮ್ಮ ಜೈಲ್ ಇದೆಯಲ್ಲ, ಜೈಲ್ ಪಕ್ಕ ಒಂದ್ ಅಂಗನವಾಡಿ ಇದೆ. ಅಲ್ಲಿ ಹೋದ್ರೆ ನೋಡಿದ್ರೆ ಅಲ್ಲಿ ಕರೆಂಟ್ ಇಲ್ರಿ, ಸುಮ್ನೆ ಫ್ಯಾನ್ ಹಾಕರ್ರಿ. ಅದ್ ಹೆಂಗ 1 ವರ್ಷ ಆ ತಾಯಿ ಹೇಳ್ತಿದ್ಲು, 1 ವರ್ಷನೋ 2 ವರ್ಷನೋ ಗೊತ್ತಿಲ್ಲ, ಕರೆಂಟ್ ಇಲ್ಲ, ಲೈಟ್ ಇಲ್ಲ. ಈ ಬೇಸಿಗೆಗಾಲದಲ್ಲಿ ಹೆಂಗ್ರಿ ಪುಟ್ ಮಕ್ಕಳನ್ನ ಇಟ್ಕೊಂಡಿರ್ತಾರ, ಅದು ನನಗ್ ಗೊತ್ತಿಲ್ರಿ. ನೆನ್ನೆ ನಾನ್ ತಾಂಡಾಗ ಹೋಗಿದ್ದೆ, ಅಲ್ಲೂ ಸಹ 2 ಅಂಗನವಾಡಿದ ಅದೇ ಸಮಸ್ಯೆ ಹೇಳಿದ್ರಿ. ಏನಾಗ್ತಾ ಇದೆ ನನಗ್ ಗೊತ್ತಿಲ್ಲ. ನಾನು ಒಬ್ಳೆ ಬಹಳಷ್ಟ್ರಿ. ಎಲ್ಲೋ ಒಂದ್ ಕಡೆ ಸರ್ಕಾರದಲ್ಲಿ ಕೆಲಸ ಮಾಡುವಂತವ್ರು ಸಹ ಜವಾಬ್ದಾರಿಯಿಂದ ಆ ಮಟ್ಟಕ್ಕೆ ಹೋಗಿ ಆ ಜನರಿಗೆ ಸಹಾಯವನ್ನ, ಅದು ಸಹಾಯ ಅಲ್ಲ, ಅವ್ರ ಕೆಲಸ ಏನಿದೆ ಅದನ್ನ ಎಲ್ಲೋ ಒಂದ್ ಕಡೆ ತಲುಪಿಸ್ತಾ ಇಲ್ಲ, ಮಾಡ್ತಾ ಇಲ್ಲ ಅನ್ನೋದು ಕಾಣತ್ರಿ. ಇಲ್ಲಿ ಎಲ್ರು ಕೆಟ್ಟವ್ರು ಅಂತ ಹೇಳಲ್ರಿ, ಮಾಡೋರು ಇದಾರ್ರಿ, ಬಟ್ ಮಾಡದೇ ಇರೋರು ಇಲ್ಲಿ ಎದ್ದು ಕಾಣತ್ತಲ್ರಿ. ಸೊ ಹಾಗಾಗಿ ನಾನು ನಾಳೆ DC ಆಫೀಸ್ನಲ್ಲಿ ರಿವ್ಯೂನಲ್ಲಿ ತಗೊಳ್ತೀನಿ. ಎಸ್ಪೆಷಲಿ ಮೇನ್ ಕುಡಿಯೋ ನೀರು ಮತ್ತೆ ಶೌಚಾಲಯಗಳಿಲ್ವಂತೆ, ಎಲ್ಲ ಬಯಲ್ದೆಸೆ. ಅಲ್ಲೆಲ್ಲ ಹೆಣ್ಮಕ್ಳು ಹೇಳ್ತಿದ್ರು, ಮೇಡಮ್ ನಮಗೆ ಶೌಚಾಲಯಗಳಿಲ್ಲ ಅಂತ ಹೇಳಿ. ಬಹಳ ನೋವಾಗಿದೆ ರೀ ನನಗೆ. ನಾಳೆ ಎಲ್ಲ ಅಧಿಕಾರಿಗಳನ್ನೆಲ್ಲ ಕರ್ಸಿದೀನ್ರಿ, ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡಿಸುವಂತ ಪ್ರಯತ್ನ ನಾನು ಮಾಡ್ತೀನಿ, ಮತ್ತೆ ಸರ್ಕಾರದ ಗಮನಕ್ಕೆ ತಗೊಂಡ್ಬರ್ತೀನಿ. ಒಂದು ಇಂಪಾರ್ಟೆಂಟ್ ಬುರ್ನಾಪುರ ಅಂತ ಒಂದು ದೊಡ್ಡಿ ಇದೆ, ಬುರ್ನಾಪುರ ಹಳ್ಳಿಯಲ್ಲಿ. ಅಲ್ಲಿ ಏನಿದೆ ಸೋಲಾರ್ ಪ್ಲಾಂಟ್ ಏನಿದೆ ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ಅದ್ರ ಪಕ್ಕನೇ ಏನಿದೆ ದೊಡ್ಡಿ ಇದೆ. ಆ ದೊಡ್ಡಿಗೆ ಏನಿದೆ ನಮ್ಗೆ ವಿರೋಧ ಇದೆ ಅಂತ ಬುರ್ನಾಪುರದ ಏನು ದೊಡ್ಡಿ ಇದಾವೆ ಇದ್ದಾರೆ ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಶಾಸಕರಾಗಿರ್ಬೋದು, ಜಿಲ್ಲಾ ಮಂತ್ರಿಗಳು ಎಲ್ಲರಿಗೂ ಮುಂದಕ್ಕೆ ಕೊಟ್ಟಿದ್ದಾರೆ ಮೇಡಮ್. ಅದಕ್ಕೆ ಅವ್ರ ಟೋಟಲ್ ಏನಿದೆ ಅವ್ರ ವಿರೋಧ ಇದೆ. ಆಯ್ತು, ಅದ್ರ ವಿರೋಧ ಇದೆ ಮೇಡಮ್. ಇವರೇ ಗೊತ್ತಿಲ್ಲ, ನಾನು ಹೇಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ರೀ. ನಾ ಗುರುನಾಪುರದಿಂದ ಸುಭಾಷ್ ಪಾಂಡ್ರೆ ಮಾತಾಡೋದ್ರಿ. ನಮ್ಮದು MLA ಅವರು ನಿಮಗೆ ಜಾಗ ಅಂತ ಬಿಟ್ಕೊಟ್ಟಾರ್ರಿ.
ಬಿಟ್ಟು ಕೊಟ್ರೆ ಪದೇ ಪದೇ ತಹಸೀಲ್ದಾರ್ ಅದು ವಿಷಯ ಸೋಲಾರ್ ಪ್ಲಾಂಟ್ ರೀ ಸೋಲಾರ್ ಪ್ಲಾಂಟ್ ಹ್ಞೂ ರೀ ಏನಿದ ದೊಡ್ಡ ಸಮಸ್ಯೆ ಆಗಿತ್ತು ಹಾ ಏನಂದ್ರು ಅದು 15 ಎಕರೆ ನಮಗೆ ಬಿಟ್ಟು ಕೊಡ್ಬೇಕ್ರಿ ಈಗ ಅದಕ್ಕೆ ಈಗ ನಾಗಮನಿ ಮೇಡಮ್ ಅವರಿಗೆ ನಾವು ಲೆಟರ್ ಕೊಡಕ್ಕೆ ಬಂದೇವ್ರಿ ಅದು ಪೂರಾನೇ ತಿರುಗೊಳಿಸ್ಬೇಕು ಅದನ್ನು ಪೂರಾ ರೀ ಬೇರೆ ಕಡೆ ಎಲ್ರಿ ಹಾಕೊಳ್ರಿ 390 ಎಕರೆ ಐತಿ ಅಲ್ಲೇ ದೊಡ್ಡ ಬಲ್ಲಿ ಮಾಡ್ಬೇಕತ್ತ ಏನೂ ಇಲ್ರಿ ನಮ್ಮದು 600 ಕುಟುಂಬಗಳು ಅದಾವ್ರಿ ಒಟ್ಟರಿಗೆ ಅಲ್ಲಿ ಶೆಡ್ ಅದು ಕಿತ್ತಿಸಿ ಮತ್ತು ಕುರಿಗಳಿಗೆ ಕುಂದ್ರಲಾಗ ಜಾಗ ಇರ್ಲಾರ್ಗತ್ಲೆ ಮಾಡ್ಯಾರ ಈ ವರ್ಷಾನ್ಗಟ್ಲೆ 6 ತಿಂಗಳ ಆ ಕಡೆ ಕುರಿ ಕಾಲಕ್ಕೆ ಹೋಗ್ತಾರೆ ನಮ್ಮ ಕುರ್ಗಾರ್ರಿ ಈಗ ಮಳೆಗಾಲದಾಗ್ರಿ ಒಂದು 6 ತಿಂಗಳ ದೊಡ್ಡಾಗ ಹಾಕೊಳಕ ಜಾಗ ಕೊಡ್ರಿ ಅಂತ ನಾವು ಬೇಡ್ಕೊಳಕತ್ತೇವ್ರಿ ಸಂಬಂಧಪಟ್ಟಂಗ ಮತಕ್ಷೇತ್ರ ಏನೈತಿ MLA ನಾ ಎಮ್ ಎಲ್ ಅವ್ರು ಲೆಟರ್ ಕೊಟ್ಟಾರಿ ಸರ್ ಅಲ್ಲೇ ನಿಮ್ಗೆ ಅದು ಜಾಗ ಇರ್ಲಿ ಅಂದಾರ್ರಿ ಮತ್ತು MP ಸಾಹೇಬ್ರು ಕೊಟ್ಟಾರ ಮತ್ತು ಕಂಬ ಹಾಕ್ಲಾಕ KB ಅವ್ರಿಗೆ ಕೊಟ್ಟಿದ್ರು ಸರ್ ಕೊಟ್ಟರು ಕೂಡ ಇವರು ತಹಸೀಲ್ದಾರ್ ಕೆಲಸ ಮಾಡ್ತಾ ಇಲ್ರಿ ಹಾಂ ರೀ ಮತ್ತು ಸಿದ್ದರಾಮಯ್ಯನ ಸರ್ಕಾರ ಇದ್ದಾಗ ಅಲ್ಲೇ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಇವ್ರು ಸನ್ಯಾಕೂ ಬರಲ್ರಿ ಸಿದ್ದರಾಮಯ್ಯನ ಸರ್ಕಾರ ಹೋಗಿ DK ಶಿವಕುಮಾರ್ ಸರ್ಕಾರ ಬಂದಾಗ ಈಗ ಮತ್ತೆ ಸನ್ಯಾಗಿ ತಹಸೀಲ್ದಾರ್ ಸಾಹೇಬರು ಕಿತ್ರಿ ಅಲ್ಲಕತ್ತಾರ ನೀವು ಆ ಸೋಲಾರ್ ಪ್ಲಾಂಟ್ ಅಲ್ಲಿ ಬೇಡ ಬೇರೆ ಕಡೆ ನೀವು ಮಾಡ್ರಿ ನಮ್ ಜಾಗ ನಮಗ್ ಬಿಟ್ಕೊಡ್ರಿ ಬಿಟ್ಕೊಡ್ರಿ ಅಂತ ಹೇಳ್ತಾರೆ ಅಷ್ಟೇ ಅದ್ರದ್ದು 1 ವರ್ಷ ಐತ್ರಿ ನಾವು ಕನಕದಾಸ ನಗರ ಅಂತ ಹೆಸರು ಇಟ್ಕೊಂಡೇವ್ರಿ ಕನಕದಾಸ ಮೊನ್ನೆ ಒಂದು ಸಂಗುಡ್ರಂದು ಫಂಕ್ಷನ್ ಅಲ್ಲೇ ಇಟ್ಕೊಂಡೇವ್ರಿ ಒಂದು 10,000 ಜನ ಕೂಡಿಸ್ಬೇಕಂತ ಹೇಳಿ ನಾವು ಪೈಲ ಹಿಡ್ಕೊಂಡ ಕಾಂಗ್ರೆಸ್ ಪಕ್ಷದೊಳಗೆ ದುಡ್ಕೊತ ಬಂದವ್ರಿ ನಾವು ಬಹಳ ದಿವಸ ಆಯ್ತು ನಮ್ಮ ಹಿರಿಯರು ಹಿಡ್ಕೊಂಡು ಅದ್ರಾಗ ಬಂದವ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸೇಮ್ ಆಗ್ತಾರ ನಾನ ಎಲ್ಲ ದೊಡ್ಡ ತಿರುಗಾಡಿ ಒಟ್ಟ ಕಾಂಗ್ರೆಸ್ ಓಟ್ ಹಾಕ್ರಿ ಅಂತ ಕೈ ಮುಗೋದು ಹೇಳಿದ್ರು ಈಗ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅವರು ಸರಿಯಾಗಿ ಬಂದಿಲ್ರಿ ಮೊನ್ನೆ ಲೆಟರ್ ಕೊಟ್ಟು ಬಂದಿಂದ ಹಿಡ್ಕೊಂಡು ಮತ್ತು ಮೊನ್ನೆ ನಾವು ಅಲ್ಲಿ ಫಂಕ್ಷನ್ ಏನು ಮಾಡ್ಲಾಕ್ ಹೊಂಟೇವಲ್ರಿ ತಹಸೀಲ್ದಾರ್ ಸಾಹೇಬ್ರು ಅಲ್ಲಿ ಮಾಡಬೇಡ್ರಿ ಅಲ್ಲಿ ಮಾಡಿದ್ರೆ ನಿಮ್ಗೆ ನೋಡ್ರಿ ಮತ್ತು ಜೈಲಿಗೆ ಕಳಿಸ್ತೀನಿ ಅಂತ ಅಂದ್ರು ಅಷ್ಟು 6 ಹೆಸರು ಇರ್ತಾವ್ರಿ ಈಗ ಅಲ್ಲಿ ಏನ ಕಬ್ಜಾ ಏನದ ಎಕರೆ ಅದ ಎಷ್ಟು ಎಕರೆ 16 ಎಕರೆ 16 ಎಕರೆ ಸೋಲಾರ್ ಪ್ಲಾಂಟ್ ಸ್ಯಾಂಕ್ಷನ್ ಆಗಿದ್ದು 25 ಎಕರೆ ರೀ ಅದ್ರಾಗ ನಮ್ಮ ದೊಡ್ಡ ಸನ್ಯಾಕ ಐತ್ರಿ ಅದು ಹುಡುಗರಿ ಎಪ್ಪೆಟ್ ಅದ್ರಿ ಕಾವ ಮತ್ತು ಗರ್ಭಿಣಿದ್ದ ಹೆಣ್ಮಕ್ಳಿಗೆ ಎಪ್ಪೆಟ್ ಐತ್ರಿ ಅದು ಅಲ್ಲಿ ಒಟ್ಟು ಸೋಲಾರ್ ಬ್ಯಾಡ್ರಿ ಅದು 15 ಎಕರೆ ಏನ ಅದ್ರಾಗ ನಮ್ಗೆ 15 ಎಕರೆ ಬಿಟ್ಟು ಕೊಡ್ಬೇಕು 15 ಎಕರೆ ನಮ್ಗೆ ಕೊಡ್ಬೇಕು ನಮ್ಮ ಕುರಗಾರಿಗೆ ಕೊಟ್ರ ಒಟ್ಟೆ ನಿಮ್ಗ ಸೋಲಾರ್ ಪ್ಲಾಂಟ್ ಅಲ್ಲಿ ಆಗ್ಬಾರ್ದು MLA ಅವ್ರು ಏನ್ ಹೇಳ್ತಾರ MLA ಅವರು ನಿಮಗೆ ಅಂತ ಹೇಳ್ಯಾರ್ರಿ ಮೊನ್ನೆ ಆಶ್ವಾಸನೆ ಕೊಟ್ಟು ಲೆಟರ್ನು ಕೊಟ್ಟಾರ್ರಿ ಮೊನ್ನೆ ನಾವು ಸಂಗ್ರಾಮ ಜಯಂತಿ ಕರ್ಸಿದೀವಿ ಅತಿ ಶೀಘ್ರ ಒಳಗನ ಅದನ್ನ ಬಗೆಹರಿಸ್ತೀನಿ ಅಂತ ಹೇಳ್ಯಾರ ಮುಂದೆ ಏನು ಇದೇನೈತಿ ಇಲ್ಲ ಸರ್ಕಾರ ಇದೇ ರೀತಿ ಮುಂದುವರಿತಾ ನಿಮ್ಗೆ ಏನೈತಿ ತಲಾಟಿಯವ್ರ ಆಗಿರ್ಬೋದು ತಹಶೀಲ್ದಾರ್ ಆಗಿರ್ಬೋದು ನಿಮ್ಗೆ ಏನ್ ಮಾಡ್ಬೇಕು ನಾವು DC ಆಫೀಸ್ ಮುಂದೆ ಧರಣಿ ಕುಂದ್ರದೈತ್ರಿ ಅಲ್ಲಿ ಕೇಳಿಲ್ಲ ಅಂದ್ರೆ MB ಪಾಟೀಲ್ ಮನಿ ಮುಂದೆ ಹೋಗಿ ಹಂಗೆ ತೆಗೆದು ಕುಂದ್ರವ್ರ ಅದೇವು ಸುಭಾಷ್ ಬಿವಪ್ಪ ಪಾಂಡ್ರಿ ಮತ್ತೆ ಬೇರೆದಾಗ ಸರ್ವೆ ನಂಬರ್ದಾಗ ಬೇರೆದಾಗ ಹಾಕಲ್ರಿ ಅವ್ರು ಅದು ಸರ್ವೆ ನಂಬರ್ ಬಿಟ್ಟು ಅವ್ರು ಬೇರೆ ಕಡೆ ಮಾಡಲ್ಲ ಅದು ನಮ್ಗೆ ತಕರಾರು ಇಲ್ರಿ ಈಗ ಏನೈತಿ ಇದು ನಮ್ ದೊಡ್ಡ ಸಮಾಜ ಐತಿ ನಮ್ ಕುರುಗಳು ಇರುದು ನಮ್ಗೆ ಜಾಗ ಹಿಂಗ ಸಮಸ್ಯೆ ನಾವು ಸೋಲಾರ್ ಪಾಯಿಂಟ್ ಬಾಂದ್ ಆಗ್ಬೇಕ್ರಿ ಮತ್ ಬೇರೆದ ಕಡೆ ಅವ್ರು ಮಾಡ್ಕೊಳ್ಳ ಅದಕ್ಕೆ ತಕರಾರು ಇಲ್ರಿ ಇದೇ ನೋಡ್ರಿ ಮತ್ತೇನಿಲ್ರಿ ಸೋಲಾರ್ ಪಾಯಿಂಟ್ ನಮ್ಗ ಆಯ್ತು